ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 52. ತಿಂಡಿ ಮುಗಿದ ಮೇಲೆ ಅವನಿ ಮನೆಯ ಮುಂದೆ ಇದ್ದ ಪುಟ್ಟ ತೋಟದಲ್ಲಿ ಸವಿತಾ ಜೊತೆ ಸೇರಿಕೊಂಡಳು. ಗಿಡಗಳ ಬುಡಕ್ಕೆ ಮಣ್ಣು ಸಡಿಲಗೊಳಿಸುವುದು, ಒಣಗಿದ ಎಲೆಗಳನ್ನು ತೆಗೆಯುವುದು, ಹೀಗೆ ಇಬ್ಬರು ಮಾತಿನ ನಡುವೆ ಕೆಲಸದಲ್ಲಿ ಮಗ್ನರಾಗಿದ್ದರು. ಮಣ್ಣಿನ ಜೊತೆ ಕೆಲಸ ಮಾಡುತ್ತಿದ್ದರೆ ಮನಸ್ಸಿನ ಭಾರ ಇಳಿಯುತ್ತದೆ ಎಂಬುದು ಅವಳಿಗೆ ನಂದಿ ಬೈಲಿಗೆ ಬಂದ ಮೇಲೆ ಅರಿವಾಗಿತ್ತು. ಅವನಿ ರಾತ್ರೋರಾತ್ರಿ ಬೆಳೆದುಕೊಂಡಿದ್ದ ಸಣ್ಣ ಪುಟ್ಟ ಕಳೆಗಳನ್ನು ಕೀಳುವಲ್ಲಿ ನಿರತಳಾದಳು. ಸವಿತಾ ಅವನಿ ಕೆಲಸ ಮಾಡುವುದನ್ನು ಒಂದು ಕ್ಷಣ ದಿಟ್ಟಿಸಿ ನೋಡಿ ಮುಗುಳ್ನಕ್ಕರು. ನಿಧಾನ ಅವನಿ, ಇದೇನು ಕಳೆ ಕೀಳೋ ಸ್ಪರ್ಧೆ ಅಲ್ಲ ಎಂದರು ಮೆಲ್ಲಗೆ. ಅವನಿ ನಕ್ಕಳು. ಈಗಲೇ ಇವುಗಳನ್ನು ಕಿತ್ತಾಕ್ದಿದ್ರೆ ಇವಿನ್ನೂ ಗಟ್ಟಿಯಾಗಿ ಬೆಳೆದ್ಬಿಡುತ್ತೆ, ಕೆಲವು ಮನುಷ್ಯರ ಥರಾನೇ ಎನ್ನುತ್ತಾ ತನ್ನ ಕೈಗಳಿಂದ ಮಣ್ಣನ್ನು ಕೊಡವಿಕೊಂಡಳು. ಸವಿತಾ ಏನಾದರೂ ಉತ್ತರಿಸುವ ಮುನ್ನವೇ ಹಿಂಬದಿಯಿಂದ ಆದಿತ್ಯನ ಧ್ವನಿ ಕೇಳಿಸಿತು. ಹೇ, ಇವತ್ತಿ ಗಾರ್ಡನಿಂಗ್ ಸಾಕು, ಹೋಗಿ ಕೈ ತೊಳ್ಕೊಂಡು ಬಾ, ರೆಡಿಯಾಗು, ನಾವು ಹೊರಗೆ ಹೋಗ್ತಿದ್ದೀವಿ ಎಂದ. ಅವನಿ ಆಶ್ಚರ್ಯದಿಂದ ಎದ್ದು ನಿಂತಳು. ಹೊರಗಡೆನಾ? ಎಲ್ಲಿಗೆ? ಮತ್ತೆ ನೋಡಿ, ನಾನು ಸೀರೆ ಉಟ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡಬೇಡಿ, ಇವತ್ತು ನಂಗೆ ಸೀರೆ ಉಡೋ ಮೂಡ್ ಇಲ್ವೇ ಇಲ್ಲ. ಅವಳ ಮಾತು ಕೇಳಿ ಸವಿತಾ ಅವರಿಗೆ ನಗು ಬಂದಿತ್ತು. ಯಾರು ನಿಂಗೆ ಸೀರೆ ಉಟ್ಕೊಂಡಿದ್ದು? ಈಗ ನೀನು ಹೇಗಿದೆಯೋ ಹಾಗೆ ಬಾ, ಜಸ್ಟ್ ಮುಖ ತೊಳ್ಕೊಂಡು ಬಂದರೆ ಸಾಕು, ನಾವು ಹೋಗ್ತಿರೋದು ಕೇಶು ಮಾವನ ಮನೆಗೆ ಎಂದ. ಕೇಶು ಮಾವನ ಮನೆಗ? ಯಾಕೀಗ ಸಡನ್ನಾಗಿ ಅಲ್ಲಿಗೆ? ಅವನಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದಳು. ನಾನು ಹೇಗೂ ಹೋಗ್ತಿದ್ದೆ, ನೀನು ಇಲ್ಲಿವರೆಗೆ ಅವ್ರ ಮನೆಗೆ ಹೋಗಿಲ್ಲ ಅಲ್ವಾ, ಅದಕ್ಕೆ ಜೊತೆಯಾಗಿ ಹೋಗೋಣ ಅಂತ ಅನಿಸ್ತು. ನಿಂಗೆ ಓಕೆ ಅಂದರೆ ಮಾತ್ರ ಬಾ ಎಂದ ಹಗುರವಾಗಿ. ಸರಿ ಎಂದು ತಲೆಯಲ್ಲಾಡಿಸಿ ಅವನಿ ಅಲ್ಲಿಂದ ಹೋದಳು. ಆದಿತ್ಯ ಅಮ್ಮನ ಕಡೆ ತಿರುಗಿ ಕರೆದ. ಅಮ್ಮ, ಅವ್ರಿಗೆ ಕೊಡೋಕೇನಾದರೂ ಇದೆಯಾ? ಖಂಡಿತ ಇದೆ, ತಡಿ ಎಂದು ಕೈ ತೊಳೆದು ಒಳಗೆ ಹೋದವರು ಒಂದು ಸಣ್ಣ ಚೀಲದೊಂದಿಗೆ ವಾಪಸ್ ಬಂದರು. ಅದರಲ್ಲಿ ಮನೆಯಲ್ಲಿ ಮಾಡಿದ ಕೆಲವು ತಿಂಡಿಗಳು ಮತ್ತು ಹಣ್ಣುಗಳಿದ್ದವು. ಅದನ್ನು ಆದಿತ್ಯನ ಕೈಗೆ ನೀಡಿದರು. ಆದಿತ್ಯ ಅದನ್ನು ಪಡೆದು ತಲೆಯಾಡಿಸಿದ. ಇಬ್ಬರು ಕೇಶವ ಮಾವನ ಮನೆಯ ಕಡೆ ಪ್ರಯಾಣ ಬೆಳೆಸಿದರು. ಕೇಶವ ಅವರ ಮನೆ ಬಹಳ ದೂರವೇನೂ ಇರಲಿಲ್ಲ. ಇವರ ಮನೆಯಿಂದ ಸುಮಾರು 10 ನಿಮಿಷದ ನಡಿಗೆಯಷ್ಟೇ. ಇಬ್ಬರೂ ಜೊತೆಯಾಗಿ ಹೊರಟರು. ಊರಿನ ಕಿರಿದಾದ ರಸ್ತೆ ಇನ್ನೂ ಶಾಂತವಾಗಿತ್ತು. ಅಲ್ಲೊಂದು ಇಲ್ಲೊಂದು ಮನೆಗಳ ಬಾಗಿಲು ತೆರೆದಿದ್ದವು. ಪಾತ್ರೆ ತೊಳೆಯುವ ಸದ್ದು ಕೇಳಿ ಬರುತ್ತಿತ್ತು. ಎಲ್ಲೋ ದೂರದಲ್ಲಿ ರೇಡಿಯೋ ಒಂದು ಮಂದವಾಗಿ ಹಾಡುತ್ತಿತ್ತು. ಸೂರ್ಯನ ಬಿಸಿಲು ಇನ್ನೂ ಹದವಾಗಿತ್ತು. ಮೈಗೆ ಹಿತವೆನಿಸುವಷ್ಟು ಬೆಚ್ಚಗಿತ್ತು. ನಡೆಯುತ್ತಾ ಆದಿತ್ಯ ಕೆಲವು ವಿಷಯಗಳನ್ನು ಬಹಳ ಸಹಜವಾಗಿ ತೋರಿಸುತ್ತಿದ್ದ. ಯಾವುದನ್ನು ವಿವರಿಸುವ ಹಪಹಪಿಕೆ ಇರಲಿಲ್ಲ, ಸುಮ್ಮನೆ ತೋರಿಸುತ್ತಿದ್ದ ಅಷ್ಟೆ. ಮಳೆಗಾಲದಲ್ಲಿ ಈ ರಸ್ತೆ ಪೂರ್ತಿ ಕೆಸರಾಗ್ತಿತ್ತು, ಈಗ ಸ್ವಲ್ಪ ಸುಧಾರಿಸಿದೆ ಮುಂದೆ ತೋರಿಸುತ್ತಾ ಹೇಳಿದ. ಅವನಿ ಸುತ್ತಲೂ ನೋಡುತ್ತಾ ತಲೆಯಾಡಿಸಿದಳು. ಆ ಜಾಗದಲ್ಲಿ ಒಂದು ಆಪ್ತತೆ ಇತ್ತು. ಅವಳಿಗೆ ಅದು ಹೊಸದಾದರೂ ಅಲ್ಲಿನ ಜೀವನ ಶೈಲಿ ಹಳೆಯ ಪರಿಚಯದಂತೆ ಭಾಸವಾಗುತ್ತಿತ್ತು. ಹೂವಿನ ಗಿಡಗಳಿರುವ ಸಣ್ಣ ಮನೆಗಳು, ಬೇಲಿಯ ಪಕ್ಕದಲ್ಲಿ ಕಟ್ಟಿದ್ದ ಒಂದೆರಡು ಹಸುಗಳು, ಆಗಷ್ಟೇ ಬಾಗಿಲು ತೆರೆಯುತ್ತಿದ್ದ ಅಂಗಡಿಯನ್ನು ದಾಟುತ್ತಾ ಅವರು ಸಾಗಿದರು. ಅವಳು ಸುಲಭವಾಗಿ ನಡೆಯಲಿ ಎಂದು ಆದಿತ್ಯ ತನ್ನ ವೇಗವನ್ನು ಸ್ವಲ್ಪ ಕಡಿಮೆ ಮಾಡಿದ್ದ. ನೀನಿವತ್ತು ತುಂಬ ಸೈಲೆಂಟ್ ಆಗಿದೆಯಾ ಎಂದ ಆದಿತ್ಯ ನಗುತ್ತಾ. ಹಾಗೇನೂ ಇಲ್ಲ, ನಾನು ಸುಮ್ಮನೆ ಗಮನಿಸ್ತಾ ಇದ್ದೀನಿ ಅಷ್ಟೇ. ಇಷ್ಟೊಂದು ನಡೆದು ತುಂಬ ದಿನ ಆಗಿತ್ತು. ಅದಾದ ನಂತರ ಅವನು ಏನನ್ನೂ ಕೇಳಲಿಲ್ಲ. ಮಾತುಗಳ ಹಂಗಿಲ್ಲದ ಒಂದು ಹಿತವಾದ ಮೌನ ಅವರಿಬ್ಬರ ನಡುವೆ ಇತ್ತು. ಸ್ವಲ್ಪ ಸಮಯದಲ್ಲೇ ರಸ್ತೆಯಿಂದ ಸ್ವಲ್ಪ ಒಳಕ್ಕಿದ್ದ ಮನೆಯೊಂದರ ಹತ್ತಿರ ಆದಿತ್ಯ ತನ್ನ ನಡಿಗೆಯನ್ನು ನಿಧಾನಗೊಳಿಸಿದ. ಇದೇ ಮನೆ ಎಂದ. ಆ ಮನೆಗೆ ಒಂದು ಸರಳವಾದ ಅಂದವಿತ್ತು. ಹಳೆಯದೂ ಅಲ್ಲ, ಅತಿ ಆಧುನಿಕವೂ ಅಲ್ಲ. ಹಂಚಿನ ಛಾವಣಿ, ವಿಶಾಲವಾದ ಪಡಸಾಲೆ, ಸ್ವಚ್ಛವಾದ ವಿನ್ಯಾಸ. ಹಳ್ಳಿ ಮನೆಯ ಆತ್ಮವನ್ನು ಉಳಿಸಿಕೊಂಡೇ ಅದನ್ನು ಸುಂದರವಾಗಿ ನವೀಕರಿಸಲಾಗಿತ್ತು. ಮನೆಯ ಮುಂದೆ ಸಾಲಾಗಿ ಜೋಡಿಸಿದ್ದ ಗಿಡದ ಕುಂಡಗಳು, ಯಾರನ್ನೂ ಅಳುಕಿಲ್ಲದೆ ಆಹ್ವಾನಿಸುವಂತೆ ಅರ್ಧ ತೆರೆದಿದ್ದ ಗೇಟು. ಅವರು ಪೂರ್ತಿಯಾಗಿ ಒಳಗೆ ಹೆಜ್ಜೆ ಇಡುವ ಮುನ್ನವೇ ಮಧ್ಯಮ ಗಾತ್ರದ ನಾಯಿಯೊಂದು ಬಾಲ ಅಲ್ಲಾಡಿಸುತ್ತಾ ಓಡಿಬಂತು. ಹೇ ಹೇ! ಆದಿತ್ಯ ನಗುತ್ತಾ ಬಗ್ಗಿದ. ಅದು ಅವನ ಸುತ್ತಲೂ ಜಿಗಿಯುತ್ತಾ ತನ್ನ ಸಂತೋಷವನ್ನು ವ್ಯಕ್ತಪಡಿಸುತ್ತಿತ್ತು. ಯಾರೋ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಎಂದಳು ಅವನಿ ಮುಗುಳ್ನಗುತ್ತಾ. ಇವಳದ್ದೇ ಡ್ರಾಮಾ, ಫುಲ್ ಡ್ರಾಮಾ ಕ್ವೀನ್ ಇವಳು ಎಂದು ನಾಯಿಯ ಕಿವಿಗಳ ಹಿಂದೆ ನೇವರಿಸುತ್ತಾ ಆದಿತ್ಯ ಹೇಳಿದ. ಆ ನಾಯಿ ಕುತೂಹಲದಿಂದ ಅವಳನ್ನು ಒಮ್ಮೆ ವಾಸನೆ ನೋಡಿ ನಂತರ ಅವಳಿಗೂ ಬಾಲ ಅಲ್ಲಾಡಿಸಿ ಸಮ್ಮತಿ ಸೂಚಿಸಿತು. ಅವಳ ಕಾಲುಗಳ ಸುತ್ತಲೂ ಸುಳಿದಾಡತೊಡಗಿತ್ತು. ಅವನಿ ನಿಧಾನವಾಗಿ ಬಾಗಿ ಮಾತನಾಡಿಸಿದಳು. ನಾಯಿ ಅದಕ್ಕೆ ಪ್ರತಿಯಾಗಿ ಅವಳ ಮುಂದೆ ಬಹಳ ಶಿಸ್ತಿನಿಂದ ಕುಳಿತುಕೊಂಡಿತ್ತು. ಇಬ್ಬರೂ ನಕ್ಕರು. ನೋಡಿದ್ಯಾ, ನೀನು ಸೇಫ್ ಅಂತ ಅವಳು ಈಗಲೇ ಡಿಸೈಡ್ ಮಾಡಿದಾಳೆ ಎಂದ ಆದಿತ್ಯ.
ಅವನಿಗೆ ಮನಸ್ಸಿನಲ್ಲೇ ಏನೋ ಒಂದು ನೆಮ್ಮದಿ ಅನಿಸಿತು. ಬಾ ಒಳಗೆ ಹೋಗೋಣ ಎನ್ನುತ್ತಾ ಎದ್ದು ನಿಂತ ಆದಿತ್ಯ. ಇಬ್ಬರು ಜೊತೆಯಾಗಿ ಮನೆಯೊಳಗೆ ಹೆಜ್ಜೆ ಇಟ್ಟರು. ಮನೆಯ ಮುಂಬಾಗಿಲು ಆಗಲೇ ತೆರೆದಿತ್ತು. ಆದಿತ್ಯ ಮೊದಲು ಒಳಗೆ ಹೆಜ್ಜೆ ಇಡುತ್ತಾ ತನ್ನ ಎಂದಿನ ಲವಲವಿಕೆಯ ಧ್ವನಿಯಲ್ಲಿ ಕರೆದ, ಕೇಶುಮಾವ. ಕೆಲವೇ ಕ್ಷಣಗಳಲ್ಲಿ ಒಳಗಿನಿಂದ ಧಾವಿಸಿ ಬರುತ್ತಿರುವ ಹೆಜ್ಜೆಗಳ ಸದ್ದು ಕೇಳಿಸಿತು. ಅದರ ಬೆನ್ನಲ್ಲೇ ಒಂದು ದೊಡ್ಡ ನಗು. ಓಹೋ ಆದಿತ್ಯ! ಕೇಶವ ಅವರು ಹೊರಬಂದಿದ್ದರು. ಆದಿತ್ಯನನ್ನು ಕಂಡ ತಕ್ಷಣ ಅವರ ಮುಖ ಅರಳಿತ್ತು. ಕೊನೆಗೂ ನಿಂಗೆ ಈ ಮನೆ ನೆನ್ಪಾಯ್ತಲ್ಲಪ್ಪ. ನಾನು ಅಂದ್ಕೊಳ್ತಿದ್ದೆ ಮದುವೆ ಆದ್ಮೇಲೆ ನನ್ನನ್ನು ಮರ್ತೇ ಬಿಟ್ಟೆ ಅಂತ. ಆದರೆ ಅದು ಸಹಜ, ತೊಂದರೆ ಏನಿಲ್ಲ. ನಕ್ಕರು ಅವರು. ನಾನು ಈಗ ಬರದೇ ಇದ್ದಿದ್ರೆ ನೀವೇ ನಮ್ಮ ಮನೆಗೆ ದೂರ ತಗೊಂಡು ಬರ್ತಿದ್ರಿ. ಅದಕ್ಕೆ ಮೊದಲೇ ಬಂದ್ಬಿಟ್ಟೆ ಎಂದ ಆದಿತ್ಯ. ಕೇಶುಮಾವ ಮನಸಾರೆ ನಕ್ಕು ನಂತರ ತಮ್ಮ ದೃಷ್ಟಿಯನ್ನು ಅವನಿಯ ಕಡೆ ತಿರುಗಿಸಿದರು. ಅವರ ನಗು ಇನ್ನಷ್ಟು ಅಗಲವಾಯಿತು. ಓಹೋ ಅವನಿ, ಮದುವೆ ಆದಮೇಲೆ ಈ ಹುಡುಗ ಮಾಯ ಆಗೋಕ್ಕೆ ಕಾರಣವಾದ ವ್ಯಕ್ತಿ ಎಂದು ಆತ್ಮೀಯವಾಗಿ ಕರೆದರು. ಆದಿತ್ಯ ಮುಖ ಸಿಂಡರಿಸುತ್ತಾ, ಮಾವ ಶುರು ಮಾಡಬೇಡಿ ಪ್ಲೀಸ್ ಎಂದ. ಶುರು ಮಾಡದೆ ಇರೋಕ್ಕಾಗತ್ತಾ? ಮದುವೆಗೆ ಮುಂಚೆ ಈ ಹುಡುಗ ವಾರಕ್ಕೆ 2 ಸಲ ಇಲ್ಲಿಗೆ ಬರ್ತಿದ್ದ. ಮದುವೆ ಆದಮೇಲೆ 3 ತಿಂಗಳು ಸೈಲೆನ್ಸ್. ಇದಕ್ಕೆ ನಾನು ಏನು ಅನ್ಕೋಬೇಕು? ಖಂಡಿತ ಮೇಡಮ್ ಅಲ್ಲಿ ಇವನನ್ನು ಪೂರ್ತಿ ತಮ್ಮ ಕಂಟ್ರೋಲಿಗೆ ತಗೊಂಡಿದ್ದಾರೆ ಅಂತಲೇ ಅರ್ಥ. ಅವರು ಕಾಲೆಳೆಯುವುದನ್ನು ಮುಂದುವರೆಸಿದರು. ಅವಳಿಗೆ ಇದು ತಮಾಷೆಯಾಗಿ ಕಂಡಿತು. ಆದರೆ ಸಂಕೋಚದಿಂದಲೇ ನಕ್ಕಳು. ಅದನ್ನು ಗಮನಿಸಿದ ಕೇಶವ ಅವರು, ನೋಡು ಮಗಳೇ, ಕೆಲವೊಮ್ಮೆ ನಾನು ಸ್ವಲ್ಪ ಜಾಸ್ತಿ ತಮಾಷೆ ಮಾಡ್ತೀನಿ. ನಿಂಗೇನಾದರೂ ಮುಜುಗರ ಅನಿಸಿದ್ರೆ ಅಥವಾ ಇವನ ಥರ ನಂಗೆ ತಿರುಗಿಟ್ಕೊಡೋಕೆ ಬರಲಿಲ್ಲ ಅಂದರೆ ಸುಮ್ಮನೆ ಒಂದು ಸನ್ನೆ ಮಾಡು, ನಾನು ಮಾತಾಡಲ್ಲ ಎಂದು ಗಂಭೀರವಾಗಿಯೇ ಹೇಳಿದರು. ಅವನಿ ನಗುತ್ತಾ, ಇಲ್ಲ ಮಾವ, ಪರವಾಗಿಲ್ಲ ಎಂದಳು. ಆದಿತ್ಯ ಮಧ್ಯಪ್ರವೇಶಿಸಿ, ಹೇ ಅವಳಿಗೆ ಸುಳ್ಳು ಹೇಳಬೇಡಿ ಮಾವ. ನಿಮ್ಮ ತಮಾಷೆಗೆ ನಾನು ಮಾತ್ರ ಸರಿಯಾಗಿ ಉತ್ತರ ಕೊಡ್ಬೋದು. ಅವಳನ್ನು ಸುಮ್ಮನೆ ಪೀಡಿಸಬೇಡಿ ಎಂದ ಹಕ್ಕಿನಿಂದ. ಕೇಶವ ಮಾವ ನಗುತ್ತಾ ಸೋಫಾದತ್ತ ಕೈ ತೋರಿಸಿದರು. ಕೂತ್ಕೊಳ್ಳಿ, ಮದುವೆ ಆದಮೇಲೆ ನೀವು ಜೋಡಿಯಾಗಿ ಇಲ್ಲಿಗೆ ಬಂದಿದ್ದು ನೋಡಿ ತುಂಬ ಖುಷಿಯಾಯಿತು. ಅವನಿ ಆದಿತ್ಯ ಇಬ್ಬರೂ ಕುಳಿತರು. ಆದಿತ್ಯ ಮತ್ತು ಕೇಶವ ಮಾವ ಮಾತಿಗಿಳಿದರು. ಹರಟೆಯ ನಡುವೆಯೂ ಅವನಿಯ ಕಣ್ಣುಗಳು ಮನೆಯ ಒಳಗಡೆ ಯಾರನ್ನೋ ಹುಡುಕುತ್ತಿದ್ದವು. ಈ ಮನೆಯನ್ನು ಇಷ್ಟು ಅಂದವಾಗಿ ಇಟ್ಟಿದ್ದಾರೆ ಅಂದ ಮೇಲೆ ಮಾವನ ಜೊತೆಗೆ ಅವರ ಮಡದಿ ಕೂಡ ಇರಲೇಬೇಕಲ್ಲ ಎಂದು ಅವಳು ಸಹಜವಾಗಿಯೇ ಯೋಚಿಸುತ್ತಿದ್ದಳು. ಅಡುಗೆ ಮನೆ ಕಡೆಯಿಂದ ಯಾರಾದರೂ ಬಂದು ಮಾತನಾಡಿಸುತ್ತಾರಾ ಎಂದು ಅವಳು ಕುತೂಹಲದಿಂದ ಬಾಗಿಲ ಕಡೆ ನೋಡುತ್ತಿದ್ದಳು. ಆದಿತ್ಯ ಮತ್ತು ಕೇಶವ ಮಾವ ಅವರ ಹರಟೆ ಮುಂದುವರೆದಿತ್ತು. ರಸ್ತೆಗಳು, ಹವಾಮಾನ ಮತ್ತು ಊರಿನ ಸಣ್ಣ ಪುಟ್ಟ ಅಪ್ಡೇಟ್ಗಳ ಬಗ್ಗೆ ಮಾತುಗಳು ನಿರಾಯಸವಾಗಿ ಸಾಗಿದವು. ನಂತರ ಕೇಶವ ಮಾವ ಯಾವುದೋ ಪ್ರಮುಖ ವಿಷಯ ನೆನಪಾದವರಂತೆ, ಸರಿ, ಈಗ ನೀವಿಬ್ರು ಏನು ಕುಡಿತೀರಾ ಎಂದು ಕೇಳುತ್ತಾ ಆಗಲೇ ಕುರ್ಚಿಯಿಂದ ಅರ್ಧ ಎದ್ದರು. ಟೀನಾ ಕಾಫಿನಾ? ಆದಿತ್ಯ ತಕ್ಷಣ ತಲೆಯಲ್ಲಾಡಿಸಿದ. ಏನು ಬೇಡ ಮಾವ, ಈಗ ತಾನೇ ಮನೇಲಿ ತಿಂಡಿ ಮುಗಿಸ್ಕೊಂಡು ಬಂದ್ವಿ. ಹೌದು ಮಾವ, ಹೊಟ್ಟೆ ಫುಲ್ ಆಗಿದೆ ಎಂದಳು ಅವನಿ. ಕೇಶವ ಅವರು ಇಬ್ಬರನ್ನು ಒಂದು ರೀತಿಯ ನೋಟದಿಂದ ನೋಡಿದರು. ಇಂಥ ನೆಪಗಳನ್ನು ನಾನು ಬಹಳ ಕೇಳಿದ್ದೇನೆ ಎನ್ನುವ ರೀತಿ ಇತ್ತು. ಮದುವೆ ಆದಮೇಲೆ ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಈಗ ಬಂದು ಏನು ಬೇಡ ಅಂದರೆ ಹೇಗೆ? ಅದೆಲ್ಲ ನಡೆಯಲ್ಲ ಎಂದವರು ಮತ್ತೆ ಮುಂದುವರೆಸಿ, ಚಿಂತೆ ಮಾಡಬೇಡಿ, ನಾನೇನು ಈಗ ದೊಡ್ಡ ಹಬ್ಬದ ಅಡುಗೆ ಮಾಡಿ ನಿಮ್ಮೇಲೇನು ಒತ್ತಡ ಹಾಕಲ್ಲ. ಟೀನಾ ಕಾಫಿನಾ ಅದನ್ನಾದರೂ ಹೇಳಿ ಎಂದರು. ಆದಿತ್ಯ ಸ್ವಲ್ಪ ತಿರುಗಿ ಅವನಿಯ ಕಡೆ ನೋಡಿದ. ಅವನಿ ಮೆಲ್ಲನೆ ನಕ್ಕು, ಯಾವುದಾದ್ರೂ ಓಕೆ ಎಂದಳು. ಹಾಗಾದರೆ ಟೀನೇ ಇರಲಿ, ಒಳ್ಳೆಯದು ಎಂದು ಕೇಶುಮಾವ ತೃಪ್ತಿಯಿಂದ ತಲೆಯಾಡಿಸಿದರು. ವಿಷಯ ಅಲ್ಲಿಗೆ ಮುಗಿಯಿತು ಎಂಬಂತೆ ಅವರು ಅಡುಗೆ ಮನೆಯತ್ತ ನಡೆದರು. ಆದಿತ್ಯ ತಾನು ತಂದಿದ್ದ ಸಣ್ಣ ಚೀಲವನ್ನು ಎತ್ತಿ ಅವರಿಗೆ ನೀಡಿದ. ಇದು ಮನೆಯಿಂದ ಅಮ್ಮ ಕೊಟ್ಟಿದ್ದು ಎಂದ ಬಹಳ ಸಹಜವಾಗಿ. ಅಡುಗೆ ಮನೆ ಬಹಳ ಅಚ್ಚುಕಟ್ಟಾಗಿತ್ತು. ಶೆಲ್ಫ್ಗಳಲ್ಲಿ ಸ್ಟೀಲ್ ಪಾತ್ರೆಗಳನ್ನು ಸಾಲಾಗಿ ಜೋಡಿಸಲಾಗಿತ್ತು. ಆಧುನಿಕತೆಯ ಸಣ್ಣ ಸ್ಪರ್ಶವಿದ್ದರೂ ಅದು ಹಳ್ಳಿ ಮನೆಯ ಅಡುಗೆ ಮನೆಯೇ ಆಗಿತ್ತು. ಅವನಿಯ ಕಣ್ಣುಗಳು ಅಡುಗೆ ಮನೆಯ ಪ್ರತಿಯೊಂದು ಮೂಲೆಯನ್ನು ಗಮನಿಸುತ್ತಿದ್ದವು. ಈ ಮಧ್ಯೆ ಆದಿತ್ಯ ಮತ್ತು ಕೇಶುಮಾವ ಮಾತುಕತೆಯಲ್ಲಿ ಮುಳುಗಿದ್ದರು. ಆದಿತ್ಯ ಬಹಳ ಆರಾಮವಾಗಿ ನಗುತ್ತಾ ಉತ್ತರಿಸುತ್ತಿದ್ದ. ಒಂದು ಕ್ಷಣದಲ್ಲಿ ಕೇಶುಮಾವ ಏನನ್ನೋ ತೊಳೆಯಲು ಹೊರಗಡೆ ಹೋದರು. ಅವರು ಕಣ್ಣಿನಿಂದ ಮರೆಯಾದ ತಕ್ಷಣ ಅವನಿ ಆದಿತ್ಯನ ಕಡೆ ಸ್ವಲ್ಪ ಬಾಗಿ, ಅತ್ತೆ ಕೂಡ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರಿ, ಅವ್ರು ಎಲ್ಲಿದ್ದಾರೆ? ಕಾಣಿಸ್ತಾ ಇಲ್ಲ ಮೆಲ್ಲಗೆ ಕೇಳಿದಳು. ಅವಳು ಇನ್ನೇನಾದರೂ ಹೇಳುವ ಮುನ್ನವೇ ಆದಿತ್ಯ ಸೀದಾ ಯಾವುದೇ ಮುಜುಗರವಿಲ್ಲದೆ ಜೋರಾಗಿ ಕರೆದ, ಮಾವ, ಅವನಿ ಅತ್ತೇನು ಕೇಳ್ತಿದ್ದಾಳೆ, ನೀವಿನ್ನೂ ಅವರನ್ನು ಪರಿಚಯ ಮಾಡಿಕೊಟ್ಟಿಲ್ಲ ಎಂದು ಬಿಟ್ಟ. ಅವನಿ ಒಂದು ಕ್ಷಣ ಸ್ತಬ್ಧಳಾದಳು. ಆದಿತ್ಯ, ನಿಮ್ಮ ಹತ್ರ ಏನಾದರೂ ಒಂದು ಕೇಳೋದೇ ತಪ್ಪು ಗೊಣಗಿದಳು ಅವಳು. ಕೇಶವ ಅವರು ತಕ್ಷಣ ನಗುತ್ತಾ ಒಳಗೆ ಬಂದರು. ಹೌದು ಹೌದು, ಪರಿಚಯ ಮಾಡಿಸ್ತೀನಿ, ಮೊದಲು ಇದನ್ನು ಕುಡೀರಿ, ಆಮೇಲೆ ಎಲ್ಲ ಇಂಟ್ರೊಡಕ್ಷನ್ ಸರಿಯಾಗಿ ಮಾಡೋಣ ಎಂದರು.
ಅವರು ಒಲೆಯ ಕಡೆ ತಿರುಗಿ ಟೀ ತಯಾರು ಮಾಡತೊಡಗಿದರು. ನೀರು ಕುದಿಯುವ ಸದ್ದು, ಕಪ್ಗಳ ಶಬ್ದ ಎಲ್ಲವೂ ಬಹಳ ಸಾವಧಾನವಾಗಿ ಸಾಗುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಕಪ್ಗಳನ್ನು ಅವರ ಮುಂದೆ ಇರಿಸಿದರು. ಬೆಚ್ಚಗಿನ ಕಪ್ಗಳನ್ನು ಕೈಗೆತ್ತುಕೊಂಡ ಇಬ್ಬರಿಗೂ ಅದರ ಬಿಸಿ ಹಿತವೆನಿಸಿತು. ಇಬ್ಬರು ಟೀ ಹೀರಲು ಶುರು ಮಾಡಿದರು. ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ಅತ್ತೆನ ಭೇಟಿ ಮಾಡೋಣ. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.